ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ.
ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು. ಮತ್ತೆ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅವರ ಜೊತೆ ಸಾರಿಗೆ ಇಲಾಖೆಯ ಜೊತೆ ಸಭೆಯನ್ನ ಮಾಡಿದ್ರು. ಆ ಸಭೆ ಇದೀಗ ವಿಫಲವಾಗಿದೆ. ಮತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. 2026ರ ಏಪ್ರಿಲ್ 1ರಂತೆ ವೇತನ ಹೆಚ್ಚಳಕ್ಕೆ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಶೇಕಡ 7ರಷ್ಟು ವೇತನ ಏರಿಕೆ ಮಾಡೋದಾಗಿ ಸಾರಿಗೆ ಇಲಾಖೆ ಹೇಳಿತ್ತು. ಇಂದಿನಿಂದಲೇ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಸಾರಿಗೆ ಇಲಾಖೆ ನೌಕರರು ಪ್ರತಿಭಟನೆಯನ್ನ ಮಾಡಿದ್ರು, ಮುಷ್ಕರವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು. ಆದರೆ ಸಾರಿಗೆ ಇಲಾಖೆಯವರು ಮನವೊಲಿಸಿ ಮುಷ್ಕರವನ್ನ ವಾಪಸ್ ಪಡೆದಿದ್ರು.